ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನೀನೆಲ್ಲೋ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಸೀಸನ್ 5 ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಹಟ್ಸನ್ ಕರ್ಡ್ ಮತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಊಟ. ಸ್ಪೆಷಲ್ ಊಟದಲ್ಲಿ ಇವತ್ತೊಂದು ಸ್ಪೆಷಲ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಏನು ಗೊತ್ತಾ, ಚತುರ ಅನ್ನ ಅಂತ. ಚತುರ ಅನ್ನ ಅಂತ ಇಡೋಕ್ಕೆ ಒಂದು ಕಾರಣ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪೇಂದ್ರ ಸರ್ ಅವ್ರದ್ದು ಸಿನಿಮಾ ರಿಲೀಸ್ ಆಯಿತು UI ಅಂತ. ನನಗೆ ಉಪೇಂದ್ರ ಅವರಿಗೆ ಚಿತ್ರಾನ್ನ ಭಾಳ ಇಷ್ಟ ಅಂತ ಗೊತ್ತು. ಹಾಗಾಗಿ ಅವ್ರು ಚಿತ್ರಾನ್ನ ಮಾಡ್ಕೊಡೋಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಚಿತ್ರಾನ್ನವನ್ನು ಮಾಡಿದೆ. ಅದಕ್ಕೆ ಚತುರ ಅನ್ನ ಅಂತ ಹೆಸರಿಟ್ಟೆ. ಯಾಕೆ ಅಂದರೆ ಉಪೇಂದ್ರ ಅವರು ತುಂಬ ಚತುರರು. ಅವರು ತುಂಬ ಚತುರತೆ ತುಂಬ ಇದೆ ಅವರಲ್ಲಿ. ಭಾಳ ಅದ್ಭುತವಾದಂಥ ನಾವು ಕತೆಗಳನ್ನು ಹೇಳ್ತಾರೆ. ಅವ್ರ ಸಿನಿಮಾ ನೋಡಿದಾಗ ನಾವು ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು. ಆ ಸಿನಿಮಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ತಲೆ ಓಡಿಸ್ಬೇಕು. ಅಷ್ಟು ಚತುರತೆಯಿಂದ ಒಂದು ಸಿನಿಮಾ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿ ಚತುರ ಅನ್ನ ಅಂತ ಹೆಸರಿಟ್ಟೆ. ಅಫ್ಕೋರ್ಸ್ ನನಗೆ ಅವ್ರಿಗೆ ಹೋಗಿ ಮಾಡ್ಕೊಡೋಕ್ಕಾಗಲಿಲ್ಲ. ಆದರೂ ಅದನ್ನು ನಾವು ಈ ಶೋನಲ್ಲಿ ತೋರಿಸ್ಕೊಳ್ಳೋಣ ಅಂತ ರೆಡಿ ಮಾಡಿದ್ದೀನಿ. ಚತುರ ಅನ್ನ ಇವತ್ತಿನ ವಿಶೇಷ. ಇಲ್ಲಿ ನಮ್ಮ ಕಾರ್ಯಕ್ರಮ ನೋಡೋಕ್ಕೆ ನಮ್ಮ ಅಭಿಮಾನಿಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ. ಅವ್ರಿಗೆ ಟೇಸ್ಟ್ ಕೊಟ್ಬಿಡೋದು ತಿನ್ನಿರಿ ಅಂತ. ಓಕೆ, ಅವರೆಲ್ಲರೂ ಚತುರರೇ, ಯಾರು ಚತುರರು ಇಲ್ಲ ಇಲ್ಲಿ, ಎಲ್ಲರೂ ಭಾಳ ಬುದ್ಧಿವಂತರು. ಸೊ ಹಾಗಾಗಿ ಅವರೆಲ್ಲರಿಗೂ ಒಂಚೂರು ಟೇಸ್ಟ್ ಕೊಡೋಣ ಅಂತ ಶುರು ಮಾಡೋಣ. ಇವತ್ತಿನ ವಿಶೇಷ ಚತುರ ಅನ್ನ. ಚತುರ ಅನ್ನ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿ, 5 ರಿಂದ 6 ಹಸಿ ಮೆಣಸಿನಕಾಯಿ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಸಿಪ್ಪೆ ತೆಗೆದು ಹೆಚ್ಚಿದ 1 ಮಾವಿನಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ತರಿ ಆಗುವಂತೆ ರುಬ್ಬಿಕೊಂಡು ಇಡಿ. ಪಾನಿಗೆ 3 ಚಮಚ ಎಣ್ಣೆ ಹಾಗೂ 2 ಚಮಚ ತುಪ್ಪ ಹಾಕಿ ಬಿಸಿ ಮಾಡಿ 1 ಚಮಚ ಸಾಸಿವೆ ಹಾಕಿ ಸಿಡಿಸಿ. ನಂತರ 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನ ಬೇಳೆ ಹಾಕಿ ಅವು ಹೊಂಬಣ್ಣ ಬರುವವರೆಗೂ ಹುರಿದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ರುಬ್ಬಿಟ್ಟ ಮಿಶ್ರಣ ಹಾಕಿ ಬಾಡಿಸಿ. ಅರ್ಧ ಚಮಚ ಅರಿಶಿನ ಹಾಕಿ ಚೆನ್ನಾಗಿ ಹುರಿದು ಈಗ ಬೇಯಿಸಿದ ಬಟಾಣಿ 1 ಕಪ್ ಹಾಕಿ ಹುರಿದುಕೊಳ್ಳಿ. ಹೀಗೆ ಒಂದು ಮಸಾಲೆ ಒಗ್ಗರಣೆ ರೆಡಿ ಮಾಡಿ ಇಡಿ. ಒಂದು ಅಗಲವಾದ ತಟ್ಟೆ ಅಥವಾ ಪರಾತದಲ್ಲಿ 3 ಬಟ್ಟಲು ಅನ್ನ ಹಾಕಿ ರೆಡಿ ಮಾಡಿಟ್ಟ ಮಸಾಲೆ ಒಗ್ಗರಣೆಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಉದುರಿಸಿ ನಂತರ ಎಲ್ಲ ಬೆರೆಯುವಂತೆ ಚೆನ್ನಾಗಿ ಕಲಿಸಿದರೆ ನಾಲಿಗೆ ನೀರು ಉರಿಸೋ ರುಚಿಯಾದ ಚತುರ ಅನ್ನ ರೆಡಿ. ನಮ್ಮ ಇವತ್ತಿನ ಸ್ಪೆಷಲ್ ಚತುರ ಅನ್ನ ಟೇಸ್ಟ್ ಮಾಡೋಕ್ಕೆ ಬೆಳಗಾವಿಯ ಚತುರರೆಲ್ಲರೂ ಕಾಯ್ತಾ ಇದ್ದಾರೆ. ಈಗ ಅವರು ಕೊಟ್ಬಿಟ್ಟು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ, ತಗೊಳ್ಳಿ. ಚೆನ್ನಾಗಿದೆ ಚತುರ ಅನ್ನ. ಎಸ್, ಥ್ಯಾಂಕ್ ಯು. ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗಿದೆ ಅಂತ. ಹುಳಿ ಲೈಟಾಗಿದೆ. ಇದ್ರ ವಿಶೇಷ ಏನಂದರೆ ಸಾಸಿವೆ ಘಮ. ನಾವು ರುಬ್ಬೇಕಾದ್ರೂ ಸಾಸಿವೆ ಹಾಕಿದ್ವಿ, ಒಗ್ಗರಣೆಗೂ ಸಾಸಿವೆ ಹಾಕಿದ್ವಿ. ಆ ಸಾಸಿವೆ ಘಮನೇ ಇದ್ರ ಮೇನು. ಘಮ್ ಅಂತ ಇದೆ. ಉಪ್ಪು, ಖಾರ, ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಕುಟುಂಬ ಅಂತ ಕಡಲೆಬೇಳೆ, ಉದ್ದಿನಬೇಳೆ ಸಿಗುತ್ತೆ. ಸಾಫ್ಟಾಗಿ ಬೆಂದಿರುವಂಥ ಬಟಾಣಿ ಸಿಗುತ್ತೆ. ಸಖತ್ತಾಗಿದೆ. ಸೊ ನಿಮ್ಮಲ್ಲಿ ಹಬ್ಬ ಆದರೆ ಹಬ್ಬದ ದಿವಸ ಚಿತ್ರಾನ್ನ ಮಾಡೋ ಬದಲು ಚತುರ ಅನ್ನ ಮಾಡಿ. ಸಖತ್ತಾಗಿರುತ್ತೆ. ಮನೆಯವರೆಲ್ಲ ತಿಂದ್ಬಿಟ್ಟು ಒಂದೇ ಸಲ ಹೇಳ್ತಾರೆ, ಸೂಪರ್.